ಗಾಯ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಸೊ ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಇವತ್ತಿನ ಮ್ಯಾಚ್ ಪ್ರಿವ್ಯೂಗೆ ಎಲ್ಲರಿಗೂ ಸ್ವಾಗತ. ಡೆಲ್ಲಿ ಕ್ಯಾಪಿಟಲ್ಸ್ ಇಸ್ ಅಪ್ ಅಗೇನ್ಸ್ಟ್ ಸನ್ರೈಸರ್ಸ್ ಹೈದರಾಬಾದ್ ಅವರ ಹೋಮ್ ಗ್ರೌಂಡಲ್ಲಿ ಈ ಮ್ಯಾಚ್ ಪ್ರಿವ್ಯೂಗೆ ಹೋಗ್ಬಿಡೋಣ. ಅದಕ್ಕಿಂತ ಮುಂಚೆ ನಿನ್ನೆ ಮ್ಯಾಚ್ ಆದ ನಂತರ ಮುಂಬೈ ಇಂಡಿಯನ್ಸ್ನ ಪೊಸಿಷನ್ ನೋಡೋಣ, ಗುಜರಾತ್ ಟೈಟನ್ಸ್ನ ಪೊಸಿಷನ್ ನೋಡೋಣ, ಯಾವ ಪೊಸಿಷನ್ಗೆ ಮುಂದೆ ಕೂತ್ಕೊಂಡಿದ್ದಾರೆ ಅಂತ. ಅಲ್ಲೋಲ ಕಲೋಲ ಆಗೋಗ್ಬಿಟ್ಟಿದೆ ಪಾಯಿಂಟ್ಸ್ ಟೇಬಲಲ್ಲಿ. ಹೌದು, ಸ್ಟ್ರೈಟ್ ಅವೇ 10ನೇ ಪೊಸಿಷನ್ ಇದ್ದಂಥ ಮುಂಬೈ ಇಂಡಿಯನ್ಸ್ 7ನೇ ಪೊಸಿಷನ್ಗೆ ನಿಂತ್ಕೊಂಡವ್ರೆ. ಮಗ ಎಷ್ಟು ಕ್ರೇಜಿ ಗ್ರೋತ್ ಆಗಿದೆ ಗುರು ಒಂದು ಮ್ಯಾಚ್ನ ಗೆಲ್ಲೋದ್ರ ಮೂಲಕ. ನೆನ್ನೆ ಸೋತಿತ್ತು ಅಂದರೆ ಮುಂಬೈ ಇಂಡಿಯನ್ಸ್ ಅವರು ಅದೇ ಪೊಸಿಷನ್ ಇರೋರು, 10ನೇ ಪೊಸಿಷನ್ ಇರೋರು. ಸಿಕ್ಕಾಪಟ್ಟೆ ನೆಗೆಟಿವ್ ಆಗೋಗ್ಬಿಟ್ಟಿದ್ದು. ನೆಟ್ ರನ್ ರೇಟು -0.879 ಕೆ ಕೆ ಆರ್ ಅವರ ನೆಟ್ ರನ್ ರೇಟ್ ಇದ್ದಿದ್ದು. ಅದಕ್ಕಿಂತ ನೆಗೆಟಿವ್ ಆಗಿದ್ದು ಇವರ ಒಂದು ನೆಟ್ ರನ್ ರೇಟು. ಇನ್ಫ್ಯಾಕ್ಟ್ ಎರಡೇ ಪಾಯಿಂಟ್ ಅಲ್ವಾ ಇದ್ದಿದ್ದು ಇವ್ರದ್ದು. ಸೊ ಅಜೀಬಾಗಿ ಆಡಿದ್ರು ಅಂತ ಹೇಳ್ಬೇಕು ಮುಂಬೈ ಇಂಡಿಯನ್ಸ್ ಅವರು. ಸೊ ಒಂದೇ ಮ್ಯಾಚಲ್ಲಿ ಇರೋ ನೆಟ್ ರನ್ ರೇಟ್ನೆಲ್ಲ ಇವರು ರಿಕವರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ರಿಟ್ರೈವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಬೇಕು. ಸೊ ನೋಡಿ, ಇವಾಗ ಮುಂಬೈ ಇಂಡಿಯನ್ಸ್ ನೆಟ್ ರನ್ ರೇಟು ಪಾಸಿಟಿವ್ಗೆ ಬಂದಿದೆ. 4 ಪಾಯಿಂಟ್ ಇಟ್ಕೊಂಡು ಪಾಸಿಟಿವಲ್ಲಿ ಬಂದಿರುವಂಥವ್ರು ಇವರೇನೇ, ಬೇರೆ ಯಾರು ಕೂಡ ಪಾಸಿಟಿವ್ ಇಲ್ಲ. ಇನ್ಫ್ಯಾಕ್ಟ್ 6 ಪಾಯಿಂಟ್ ಇಟ್ಕೊಂಡ್ರು ಕೂಡ GT ಕೂಡ ಪಾಸಿಟಿವ್ ಇಲ್ಲ. ನೆಟ್ ರನ್ ರೇಟ್ ನೆಗೆಟಿವ್ ಆಗೋಗ್ಬಿಟ್ಟಿದೆ. ನೋಡಿ, ನೆನ್ನೆ ಮ್ಯಾಚ್ನ ವರ್ಸ್ಟಾಗಿ ಸೋಲ್ತಾ ಇದ್ದಂಗೆ ಪಾಸಿಟಿವಲ್ಲಿ ಇದ್ದಂಥ ನೆಟ್ ರನ್ ರೇಟು ನೆಗೆಟಿವ್ ಹೋಗ್ಬಿಟ್ಟಿದೆ. ಗುಜರಾತ್ ಟೈಟನ್ಸ್ 99 ರನ್ನಿಂದ ಸೋಲೋದು ಅಂತಂದರೆ ಸುಮ್ಮನೆನಾಗಿರು, ಹ್ಯೂಜ್ ಮಾರ್ಜಿನ್ ಆಫ್ ಸೋಲು. ಈ IPL ಅಲ್ಲಿ ಈ ಸೀಸನಲ್ಲಿ ಇಷ್ಟು ಮಟ್ಟಿಗೆ ಸೋಲ್ ಆಗೇ ಇಲ್ಲ. -0.821 GT ಅವರು ಮಗ್ಳಿಗೆ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಮುಂಬೈ ಇಂಡಿಯನ್ಸು 2 ಮ್ಯಾಚ್ ಗೆದ್ದಿರೋರು, 3 ಮ್ಯಾಚ್ ಗೆದ್ದಿದ್ರು ಕೂಡ ಮೇಲೆ ಕೆಳಗೆ ಇದ್ದಾರೆ. ನೆಕ್ಸ್ಟ್ ಮ್ಯಾಚನ್ನು ಮುಂಬೈ ಇಂಡಿಯನ್ಸ್ ಗೆಲ್ತು ಅಂದರೆ ವಿತ್ ಪಾಸಿಟಿವ್ ರನ್ ರೇಟ್ ಇರೋದ್ರಿಂದ ಮೇಲ್ಗಡೆ ಹೋಗುವಂಥ ಚಾನ್ಸ್ ಇರುತ್ತೆ. ಇನ್ನೂ ಸಖತ್ತಾಗಿ ಬೆಟ್ರಾಗಿ ಗೆಲ್ತು ಅಂದರೆ ಸ್ಟ್ರೈಟ್ ಅವೇ ಜಿಗಿದು ನಿಂತ್ಕೊಳ್ಳೋ ಅಂತ ಸಾಧ್ಯತೆ ಕಾಣಿಸ್ತಿದೆ. ಅದೇ SRH ಸೋಲ್ತು ಅಂತಂದರೆ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅಗೇನ್ಸ್ಟ್ ಬೇರೆ ಮ್ಯಾಚ್ ಇದೆ. ಡೆಲ್ಲಿ ಮತ್ತು SRH ಇಬ್ಬರಲ್ಲಿ ಒಬ್ಬರು ಸೋಲ್ಲೇಬೇಕಲ್ವಾ. ನೆಕ್ಸ್ಟ್ ಮ್ಯಾಚ್ ಅವರು ಬೆಟ್ರಾಗಿ ಆಡ್ತು ಅಂದರೆ ಇವರು 5ನೇ ಪೊಸಿಷನ್ ಕೂಡ ಹೋಗುವಂಥ ಚಾನ್ಸ್ ಇದೆ. ಮುಂಬೈ ಇಂಡಿಯನ್ಸು ಕ್ರೇಜಿ ಗ್ರೋತ್ ಆಗ್ತಿದೆ ಮುಂಬೈ ಇಂಡಿಯನ್ಸ್ದು ನೆಗೆಟಿವ್ ರನ್ ರೇಟಲ್ಲಿ ಇದನ್ನು ಕೂಡ. ಬಟ್ ಮುಂಬೈ ಇಂಡಿಯನ್ಸ್ ವಿಚಾರಕ್ಕೆ ಬಂತು ಅಂದರೆ ಅವರಿಗೆ 6 ಮ್ಯಾಚ್ ಕಂಪ್ಲೀಟ್ ಆಗಿದೆ. ಸೊ ಎಲ್ಲರದು ಕೂಡ ಆಲ್ಮೋಸ್ಟ್ 6 ಮ್ಯಾಚ್ ಕಂಪ್ಲೀಟ್ ಆಗಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತು 5ನೇ ಮ್ಯಾಚ್ನ, ಅವ್ರಿಗೆ 6ನೇ ಮ್ಯಾಚ್ನ ಆಡ್ತಾ ಇದ್ದಾರೆ. ಇನ್ನು ಎಲ್ಲರದು 6 ಆಗಿದೆ ಆ್ಯಂಡ್ 7 ಕೂಡ ಆಗಿದೆ KKR ಅವ್ರದ್ದು. ಸೊ ಕ್ರೇಜಿ ಗ್ರೋತನೇ ಮುಂಬೈ ಇಂಡಿಯನ್ಸ್ ಅವ್ರದ್ದು ಅಂತ ಹೇಳ್ತೀನಿ. ಇವತ್ತಿನ ಮ್ಯಾಚು ಡೆಲ್ಲಿ ಕ್ಯಾಪಿಟಲ್ಸ್ ಇನ್ ಕೇಸ್ ಏನಾದ್ರು ಗೆಲ್ತು ಅಂತ ಅಂದರೆ 8 ಪಾಯಿಂಟ್ನ ತಗೊಳ್ಳೋದ್ರ ಮೂಲಕ 4ನೇ ಪೊಸಿಷನ್ಗೆ ಹೋಗ್ಬಿಟ್ಟು ಸಲೀಸಾಗಿ ಕೂತ್ಕೊತಾರೆ. ಇವತ್ತೇನು ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ರು ಅಂತಂದರೆ ಅವರು 8 ಪಾಯಿಂಟ್ನ ತಗೊಳ್ಳೋದ್ರ ಮೂಲಕ ಅವರು ಆಬ್ವಿಯಸ್ಲಿ RRಗಿಂತ ಬೆಟರ್ ಆಗುತ್ತೆ ರನ್ ರೇಟು. ಅವ್ರು ಹೋಗ್ಬಿಟ್ಟು ಕೂತ್ಕೊತಾರೆ 3ನೇ ಪೊಸಿಷನಲ್ಲಿ. ಅಥವಾ 8 ಪಾಯಿಂಟ್ನ ತಗೊಳ್ಳೋದ್ರ ಮೂಲಕ RCBಗಿನ ಬೆಟರ್ ಮಾಡಿಕೊಟ್ರು, ಹೆವಿ ಮಾರ್ಜಿನಲ್ಲಿ ಹೊಡೆದ್ರು ಅಂತಂದರೆ 2ನೇ ಪೊಸಿಷನ್ ಕೂಡ ಹೋಗುವಂಥ ಚಾನ್ಸ್ ಇದೆ. 1ನೇ ಪೊಸಿಷನ್ ಹೋಗೋಕ್ಕಾಗಲ್ಲ, 2ನೇ ಪೊಸಿಷನು ಅಥವಾ 3ನೇ ಪೊಸಿಷನ್ಗೆ ಹೋಗ್ಬಿಟ್ಟು ಸೆಟ್ ಆಗುವಂಥ ಚಾನ್ಸ್ ಕಾಣಿಸ್ತಾ ಇದೆ. ಇವತ್ತು ಏನಾಗುತ್ತೆ SRH ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚು, ಡೆಲ್ಲಿ ಗೆಲ್ಬೇಕಾ SRH ಗೆಲ್ಬೇಕಾ ಅನ್ನೋ ಸೀನ ನೋಡ್ತಂದರೆ 3 ಗೆದ್ದು 3 ಸೋತು ಬರ್ತಾ ಇರೋವಂಥ SRH, ಈ ಕಡೆಯಿಂದ 2 ಸೋತಿ 3 ಗೆದ್ದು ಬರ್ತಾ ಇರೋವಂಥ ಡೆಲ್ಲಿ ಕ್ಯಾಪಿಟಲ್ಸು. ಲಾಸ್ಟ್ ಮ್ಯಾಚ್ನ ಇಬ್ಬರು ಕೂಡ ಗೆದ್ದಿದ್ದಾರೆ, ಬ್ಯಾಕ್ ಟು ಬ್ಯಾಕ್ ಗೆದ್ಬಿಟ್ಟು ಬರ್ತಾರಂಥ SRH. 2 ಸೋತಿ 1 RCB ಮೇಲೆ ಗೆದ್ಬಿಟ್ಟು ಬರ್ತಾರೆ ಅಂತ ಡೆಲ್ಲಿ ಕ್ಯಾಪಿಟಲ್ಸ್ನ ನೋಡ್ತಾ ಅಂದರೆ ಸಿವಿಯರ್ ಕಾಣಿಸ್ತಾ ಇದೆ ಗುರು. 2 ಟೀಮ್ ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ಕಾಣಿಸ್ತಾ ಇದ್ದಾವೆ. 50-50 ಕಾಂಟೆಸ್ಟ್ ಅಂತಲೇ ಹೇಳ್ತೀನಿ ಇದು. ಯಾಕಂದರೆ ಟೀಮ್ಸು ಬ್ಯಾಟಿಂಗ್ ಅಂತ ಬಂದಾಗ ಕ್ರೇಜಿಯಾಗಿ ಕಾಣಿಸ್ತಾ ಇದ್ದಾವೆ. SRH ಅವ್ರು ಆಡೋಂಥ ಬ್ಯಾಟಿಂಗ್ ಅಂತೂ ಒಂಥರ ಹೆವಿ ಬ್ಯಾಟಿಂಗ್ನ ಆಡ್ತಾ ಇದ್ದಾರೆ ಅವರಂತೂ. ಬೌಲಿಂಗ್ ಕೂಡ ರೀಸೆಂಟಾಗಿ ಡೆವಲಪ್ ಆಗಿದ್ದಾರೆ. ಲಾಸ್ಟ್ 2 ಮ್ಯಾಚ್ನ ಗಮನಿಸು ಅಂತಂದರೆ ಅದಕ್ಕೋಸ್ಕರ ಅಲ್ವಾ ಗೆದ್ದಿರೋದು SRH ಅವರು. ಬೌಲಿಂಗ್ ವೈಸ್ ಇಂಪ್ರೂವ್ ಆಗಿದ್ದಾರೆ, ಫೀಲ್ಡಿಂಗ್ ವೈಸ್ ಇಂಪ್ರೂವ್ ಆಗಿದ್ದಾರೆ ಆ್ಯಂಡ್ ಬ್ಯಾಟಿಂಗ್ ವೈಸನ್ನು ಕೂಡ ಸಿಕ್ಕಾಪಟ್ಟೆ ಡೆಪ್ತ್ ಅನ್ನೋದು ಕಾಣಿಸ್ತಿದೆ SRHಲ್ಲಿ. DC ಅಂತೂ ಕೇಳೋಂಗಿಲ್ಲ, ಸೈಕಾಗಿ ಕಾಣಿಸ್ತಿದೆ. ಸ್ಟಪ್ಸು ಮತ್ತು ಮಿಲ್ಲರ್ ಇರುವಂಥ ಫಿನಿಷಿಂಗ್ ರೋಲ್ ನಿಭಾಯಿಸೋಂಥ ರೀತಿಗಳನ್ನೆಲ್ಲ ನೋಡ್ತಂದರೆ. ಬಟ್ DC ಗೆದ್ದೆಲ್ಲ ಆಲ್ಮೋಸ್ಟ್ ಕ್ಲೋಸ್ ಮ್ಯಾಚ್ಗಳೇ ಹಾವಳಿ ಅದ್ದೂರಿಯಾಗೆಲ್ಲ ಏನು ಗೆದ್ದಿಲ್ಲ. ಇದು ಕೂಡ ಒಂದು ಕನ್ಸರ್ನ್ ಅಂತ ಹೇಳಬೇಕು. ಕ್ಲೋಸ್ ಮ್ಯಾಚ್ಗಳಲ್ಲಿ ಇವರು ವಿಕ್ಟ್ರಿನ ಸಾಧಿಸಿದ್ದಾರೆ. ಸೋತಿರೋದು ಕೂಡ ಕ್ಲೋಸ್ ಮ್ಯಾಚಲ್ಲಿ ಸೋತಿರುವಂಥ 2 ಮ್ಯಾಚನ್ನು ಕೂಡ. ಸೊ ಸೀನ್ಸ್ ನೋಡ್ತು ಅಂತಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿದೆಯಾ ಅಂತ ನೋಡ್ತು ಅಂದರೆ ಸ್ವಲ್ಪ ಮಟ್ಟಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿದೆ ಅಂತ ಅನ್ನಿಸ್ತಾ ಇದೆ. ಇವತ್ತು ನನ್ನ ಪ್ರೊಡಿಕ್ಷನು ಡೆಲ್ಲಿ ಕ್ಯಾಪಿಟಲ್ಸು ಗೆಲ್ತಾರೆ ಅಂತ ನನ್ನ ಒಂದು ಗಟ್ ಫೀಲಿಂಗ್ ಹೇಳ್ತಿದೆ. ಹೌದು, ಇವತ್ತು SRH ಅವರ ಹೋಮ್ ಗ್ರೌಂಡ್ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ ಆಗಿದ್ರು ಕೂಡ SRH ಅವರ ವೀಕ್ನೆಸ್ ಏನು ಅಂತಂದರೆ ಸೈಕ್ ಸ್ಟಾರ್ಟ್ನ ಮಾಡ್ತಾರೆ. ಸೈಕ್ ಸ್ಟಾರ್ಟು ಪೋಪ್ಳಲ್ಲೇ ಒಂದು 80-90 ರನ್ ಹೊಡೆಯುವಂಥ ಅಬಿಲಿಟಿ ಇದೆ. ಆಮೇಲೆ ಲೆಟರ್ ಆನು ಅವರು ಆ ಡೆತ್ ಓವರ್ಸ್ಗಳನ್ನ ಕರೆಕ್ಟಾಗಿ ಫಿನಿಷ್ ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಮಿಡ್ಲ್ ಓವರ್ಸು ಕೂಡ ನೆಟ್ಟಿಗೆ ಆಡ್ತಾ ಇಲ್ಲ. ಅವ್ರು ಪೋಪ್ಳಲ್ಲಿ ಬಂದಿದ್ದ ಸ್ಕೋರೇ ಒಂಥರ ಹೆವಿ ಸ್ಕೋರ್ ಆಗುತ್ತೆ. ಅದಾದಮೇಲೆ ಇನಿಷಿಯಲ್ 10 ಓವರ್ ಸಖತ್ತಾಗಿ ಆಡ್ತಾರೆ. ಆಮೇಲೆ ನೆಕ್ಸ್ಟ್ 10 ಓವರ್ ಏನಿದೆ ಅದನ್ನು ಡಬಲ್ ಮಾಡಬೇಕು ಇನ್ಫ್ಯಾಕ್ಟ್ ನೋಡ್ತು ಅಂದರೆ. ಬಟ್ ಅದನ್ನು ಮಾಡ್ತಾ ಇಲ್ಲ SRH ಅವರು. ಇದನ್ನು ರಿಪೀಟೆಡ್ ಮ್ಯಾಚ್ಗಳು ನೋಡಿದ್ದೀವಿ. ಬಟ್ ಬೌಲಿಂಗ್ ಸ್ವಲ್ಪ ಇಂಪ್ರೂವ್ ಆಗಿರೋದ್ರಿಂದ ಲಾಸ್ಟ್ 2 ಮ್ಯಾಚ್ ಗೆದ್ದಿದ್ದಾರೆ ಅಷ್ಟೇ. ಈ ಮ್ಯಾಚನ್ನು ಬೌಲಿಂಗ್ ಸ್ವಲ್ಪ ಕೈ ಕೊಡ್ತು ಅಂದರೆ ಕೈಲಾಸ ಕಾಣುವಂಥ ಲಕ್ಷಣಗಳೆಲ್ಲ ಕಾಣಿಸ್ತಿದೆ. ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ ಸಿಕ್ಕಾಪಟ್ಟೆ ಸ್ಟ್ರೆಂಥನ್ ಆಗಿದ್ದಾರೆ. ಅವರ ಬೌಲಿಂಗ್ ಯೂನಿಟ್ ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇದೆ. ಬ್ಯಾಟಿಂಗ್ ಯೂನಿಟ್ ಕೂಡ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಕಾಣಿಸ್ತಿದೆ. KL ರಾಹುಲ್, ನಿಶಾಂಕ, ಈ ಕಡೆಯಿಂದ ಸಮೀರ್ ರಿಜ್ವಿ ಸ್ವಲ್ಪ ಫಾರ್ಮ್ ಬರಬೇಕಾಗಿದೆ. ಫಸ್ಟ್ 2 ಮ್ಯಾಚಿಂದ ಫಾರ್ಮ್ ಕಳ್ಕೊಂಡ್ಬಿಟ್ರು. ಸೊ ಮತ್ತೆ ರಿಟರ್ನ್ ಆಗಬೇಕಾಗಿದೆ. ಒನ್ ಆಫ್ ದ ಬೆಸ್ಟ್ ಫ್ಲಾಟ್ ಟ್ರ್ಯಾಕ್ ಯಾವುದು ಅಂತಾನೆ ಇಂಡಿಯಾದಲ್ಲಿ ಇರೋದು ಅದು ಈ ಒಂದು ಸ್ಟೇಡಿಯಮೇ. ಸೊ ಆದ್ದರಿಂದ
190 ಆ್ಯಂಡ್ ಅಬೋ ಅವರೇಜ್ ಫಸ್ಟಿಂಗ್ ಸ್ಕೋರ್ ಇರೋದ್ರಿಂದ ಅದ್ದೂರಿ ಆಗಿರುವಂಥ ಬ್ಯಾಟಿಂಗ್ನ ನೋಡ್ಬೋದು. ಸೈಡ್ ಬೌಂಡ್ರೀಸ್ ಬರೀ 60 to 65 ಮೀಟರ್ಸು ಚಿಕ್ಕ ಸೈಡ್ ಬೌಂಡ್ರೀಸ್ ಇರೋದ್ರಿಂದ ಆ ಸೈಡ್ ಬೌಂಡ್ರೀಸ್ನ ಜಾಸ್ತಿ ಟಾರ್ಗೆಟ್ ಮಾಡ್ಬೋದು. ಆ್ಯಂಡ್ ಸಿಕ್ಸ್ಗಳ ಸುರಿಮಳೆನೂ ಕೂಡ ಇವತ್ತು ನೋಡ್ಬೋದು. SRH ಅವ್ರಿಗೆ ಏನಿದೆ ಹೊಸ್ತೇನಲ್ಲ, ಸಿಕ್ಕಾಪಟ್ಟೆ ಹೊಳೆನ ಹರಿಸ್ಬಿಟ್ಟಿದ್ದಾರೆ ಇಲ್ಲಿ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ. ಸೊ ಇವತ್ತು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ರನ್ ಹೊಳೆ ಹರಿಯುತ್ತೆ ಅಂತ. KL ರಾಹುಲ್ ಅಂದಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ, ನಿಸಾಂಕ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ರಿಜ್ವಿ ಆಡಿದ ರೀತಿ ನೋಡ್ತಾರೆ ಫಸ್ಟ್ 2 ಮ್ಯಾಚು ಇವರೇ ಟೂರ್ನಮೆಂಟ್ ಚೇಂಜರ್ ಆಗ್ಬೋದು ಅಂತ ಅನ್ಕೊಂಡಿದ್ವಿ. ಬಟ್ ಇವಾಗ ಕಳ್ಕೊಂಡಿದ್ದಾರೆ, ಮತ್ತೆ ರಿಟರ್ನ್ ಆಗುವಂಥ ಚಾನ್ಸ್ ಇದೆ. ಒಬ್ಬಿಯಸ್ಲಿ ಕರುಣ್ ನಾಯರ್ನ ಬೇರೆ ಆಡ್ತಿದ್ರು ಲಾಸ್ಟ್ ಮ್ಯಾಚ್, ಅವ್ರಿಗೂ ಅವಕಾಶ ಸಿಗುವಂಥ ಚಾನ್ಸ್ ಇದೆ. ಒಂದೇ ಮ್ಯಾಚಲ್ಲಿ ಡ್ರಾಪ್ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಇವತ್ತು ನನ್ನ ಒಂದು ಗಟ್ ಫೀಲಿಂಗ್ ಏನು ಅಂತಂದರೆ ಡೆಲ್ಲಿ ಕ್ಯಾಪಿಟಲ್ಸು ಗೆಲ್ಲುತ್ತೆ SRH ಅವ್ರ ಮೇಲೆ ಡಾಮಿನೇಟ್ ಮಾಡಿಬಿಟ್ಟು.